ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ಕಾಮಣ್ಣರ ಕಾಟ ಜಾಸ್ತಿ ಆಗ್ತಾ ಇದೆ. ವ್ಯಕ್ತಿಯೊಬ್ಬ ವಿಕೃತಿಯನ್ನು ಮೆರೆದಿದ್ದಾನೆ. ಯುವತಿಯ ಮೇಲೆ ಖಾಸಗಿ ಅಂಗವನ್ನು ಮುಟ್ಟಿ ವಿಕೃತಿಯನ್ನು ಮೆರೆದಂತಹ ಆಸಾಮಿಯ ಬಂಧನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 11:50 ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜಕ್ಕೂರು ಮುಖ್ಯ ರಸ್ತೆಯಲ್ಲಿ ಆಕ್ಸಿಡೆಂಟ್ಗೆ ಶ್ವಾನವೊಂದು ಒಳಗಾಗಿರುತ್ತೆ. ಕಾರನ್ನು ನಿಲ್ಲಿಸಿ ಅದರ ರಕ್ಷಣೆಗೆ ಯುವತಿಯೊಬ್ಬರು ಮುಂದಾಗಿರ್ತಾರೆ. ಈ ವೇಳೆ ಬೈಕ್ನಲ್ಲಿ ಬಂದ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ ಯುವತಿ ಜೊತೆಗೆ. ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಬಂದು ಖಾಸಗಿಯ ಅಂಗವನ್ನು ಮುಟ್ಟಿ ಪರಾರಿಯಾಗಿದ್ದಂತೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ದೂರನ್ನು ಕೊಟ್ಟಿದ್ರು. ಪೊಲೀಸರಿಂದ ಬೀದಿ ಕಾಮಣ್ಣ ಮಂಜುನಾಥ್ ಎಂಬಾತನನ್ನು ಬಂಧಿಸುವಂತಹ ಕೆಲಸ ಆಗಿದೆ. ಈತನೇ ಆ ವಿಕೃತ ವ್ಯಕ್ತಿ. ಶ್ವಾನಕ್ಕೆ ಪೆಟ್ಟಾಗಿದೆ ಅಂಥೇಳಿ ಅದಕ್ಕೆ ಆರೈಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಮಚೇಷ್ಟೆ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾನೆ. ಪೊಲೀಸರ ಅತಿಥಿಯಾಗಿದ್ದಾನೆ. ಸರಿಯಾಗಿ ಕೊಡಬೇಕು ಪೊಲೀಸರು. ಮತ್ತೊಂದು ದಿವಸ ಮುಟ್ಟೋದಿರಲಿ, ಬೇರೆ ಹೆಣ್ಣುಮಕ್ಕಳನ್ನು ಕಣ್ಣೆತ್ತಿಯೂ ಕೂಡ ನೋಡಬಾರ್ದು. ಆ ರೀತಿಯ ಪನಿಷ್ಮೆಂಟ್ ಆಗಬೇಕು ಈತನಿಗೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಒಂದಿಷ್ಟು ಕಿಡಿಗೇಡಿಗಳ ಕುಚ್ಚೆಯಷ್ಟೇ ಈ ರೀತಿಯ ಕಪಿತನ ಜಾಸ್ತಿ ಆಗ್ತಾ ಇರುವಂಥದ್ದು. ಸೆಪ್ಟೆಂಬರ್ 7ನೇ ತಾರೀಕು ನಡೆದಂತಹ ಘಟನೆ, ರಾತ್ರಿ 11:50 ಇನ್ಸಿಡೆಂಟು. ಪೊಲೀಸರು ಈತನನ್ನು ಟ್ರೇಸ್ ಮಾಡಿ ಲಾಕ್ ಮಾಡಿದ್ದಾರೆ. ಪೊಲೀಸ್ ಸ್ಟೈಲ್ನಲ್ಲಿ ಈತನಿಗೆ ಒಂದಿಷ್ಟು ವಿಷಯಗಳನ್ನು ಬಾಯ್ಬಿಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.